ಇದು ಲೊಕೇಶನ್ನು ಕರ್ಕೆಹಳ್ಳಿ. ಬೇದೂರಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ನಿಯರು ಕೋಟಿನಹಳ್ಳಿ ಪಕ್ಕನೇ ಬರುತ್ತೆ. ಮತ್ತು ದಬ್ಬೆ ಸಿಗುತ್ತೆ. ಇಲ್ಲೇ ಒಂದು 2-3 ಕಿಲೋಮೀಟ್ರ್ ದಬ್ಬೆ, 2-3 ಕಿಲೋಮೀಟ್ರ್ ಕೋಟಿನಹಳ್ಳಿ ಆಗುತ್ತೆ. ಬೇದೂರಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಇದು ಕರ್ಕೆಹಳ್ಳಿ ಅಂತ. ಇದು ಲೊಕೇಶನ್ ಕರ್ಕೆಹಳ್ಳಿ. ಇವತ್ತಿಂದ ಕೆಲಸ ಮಾಡಿಸ್ತಿದ್ದೀನಿ ನೋಡಿ. ಅದು ಪಾಚಿ ಕಟ್ಟಿರೋದೆಲ್ಲ ನನ್ನೇ ಉಜ್ಜಿದ್ದಾರೆ. ಉಜ್ಜಿ ಕ್ರ್ಯಾಕ್ ಪೇಸ್ಟ್ ಎಲ್ಲ ಹಾಕಿದ್ದಾರೆ. ಇದು ಹಳೆ ಬಿಲ್ಡಿಂಗೆ. ಎಷ್ಟು ವರ್ಷ ಆಯ್ತು ಇದು ಬಿಲ್ಡಿಂಗು? 7 ವರ್ಷ ಆಯ್ತಲ್ಲ. 7 ವರ್ಷ ಆಯ್ತು ಇದು ಬಿಲ್ಡಿಂಗು. ಈಗೇನೋ ಈ ವರ್ಷ ಈ ಊರಲ್ಲಿ ಜಾತ್ರೆ ಇದೆಯಂತೆ. ಆ ಸೈಡು ಯಾವುದು ದೇವರು? ಉದ್ದಂಡೇಶ್ವರ ಅಂತ ದೇವರು. ಅದ್ರ ಜಾತ್ರೆ ಇದೆ, ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಈ ಸಲ ಕೆಲಸ ಮಾಡಿಸ್ತಿದ್ದಾರೆ. ಪೈಂಟ್ ಕೆಲಸ ಪೂರ್ತಿ ತೋರಿಸ್ತೀನಿ ಏನೇನಾಗಿದೆ ಅಂತ. ಈಗ ಕಲರೆಲ್ಲ ಚೆಕ್ ಮಾಡಿದ್ದೀನಿ, ಯಾವ ಕಲರ್ ಮಾಡಬೇಕು ಅಂತ. ನೋಡಿ ಇದೇ ಕಲರೇ. ಇದ್ರ ಹೆಸರು ಸ್ಯಾಂಡ್ ಆಫ್ ಟೈಮ್ ಅಂತ ಕಲರ್ ಹೆಸರು. ನೋಡಿ ಇದು ರೆಡ್ಡು, ಒಂಥರ ಮೆರೂನ್ ರೆಡ್ಡಲ್ಲಿ ಗ್ರೂಗೆ ಬಾರ್ಡ್ರ್ ಕಟ್ಟಿದ್ದೀನಿ. ಒಂದು ಮ್ಯಾಂಗೋ ಕಟ್ಟಿದ್ದೀನಿ. ಅದು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಸೆಲೆಕ್ಟ್ ಮಾಡಲಿ ಕಲರು ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಈಗ ರೆಡ್ಡು ಸೆಲೆಕ್ಟ್ ಆಗಿದೆ. ನೋಡಿ ಹಿಂಗಿರೋ ಬಿಲ್ಡಿಂಗ್ನ ಈಗ ಉಜ್ಜಿ ಕ್ರ್ಯಾಕ್ ಪೇಸ್ಟ್ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ. ನೋಡಿ ಇದೇ ಕ್ರ್ಯಾಕ್ ಪೇಸ್ಟ್ ಹಾಕಿದ್ದೀವಿ ಆಲ್ರೆಡಿ. ನೋಡಿ ಇಲ್ಲಿ ಕ್ರ್ಯಾಕ್ ಪೇಸ್ಟ್ ಹಾಕ್ತಾಯಿದ್ದೀವಿ. ಕ್ರ್ಯಾಕ್ ಪೇಸ್ಟ್ ಹಾಕ್ಸಿದ್ದೀನಿ. ಈಗ ಇದಕ್ಕೆ ಕಲರ್ ಮಾಡಿ ಪೇಂಟ್ ಕೆಲಸ ಮಾಡಿಕೊಡ್ತೀನಿ. ಇದು ಓನರ್ ಹೆಸರು ಮಂಜುನಾಥ್ ಅಂತ. ಓನರ್ ಹೆಸರು ಮಂಜುನಾಥ್. ಕಿಟಕಿ ಕಲರಿಗೆಲ್ಲ ಬ್ಲೂ ಬೇಲ್ ವೈಟ್ ಮಾಡಬೇಕು. ಇನ್ನು ಬಾರ್ಡ್ರೆಲ್ಲ ಚೇಂಜ್ ಮಾಡಾಕ್ತೀನಿ. ಈಗಿರೋ ಬಾರ್ಡ್ರ್ ಯಾವುದೂ ಬರೋಲ್ಲ, ಬೇರೆ ಬಾರ್ಡ್ರ್ಗಳು ಬರ್ತವೆ. ಕಲರು ಅಷ್ಟೇ, ಈ ಕಲರ್ ಬಿಟ್ಟು ಆ ಕಲರಿಗೆ ಸ್ಯಾಂಡ್ ಆಫ್ ಟೈಮ್ ಕಲರ್ ಕೊಟ್ಟಿದ್ದೀನಿ. ಈಗ ಇದನ್ನು ಗ್ರೀನೂ ಚೇಂಜ್ ಮಾಡಾಕ್ತೀವಿ. ಹಳೆ ಇದರಲ್ಲಿ ಫಸ್ಟು 7 ವರ್ಷದ ಹಿಂದೆ ಗ್ರೀನ್ ಕಲರೆಲ್ಲ ಮಾಡಿಸಿ ಆರೆಂಜ್ ಕಲರು ಮತ್ತು ಗ್ರೀನ್ ಕಲರ್ ಬಾರ್ಡ್ರೇ ಕೊಟ್ಕೊಬಿಟ್ಟಿದ್ರು. ಹಾಗಾಗಿ ಸಲ ಚೇಂಜ್ ಮಾಡಿದ್ದೀನಿ. ಈಗ ಇದಕ್ಕೆಲ್ಲ ಡಬಲ್ ಕೋಟ್ ಹೊಡಿಬೇಕು. ಈಗ ಸ್ಯಾಂಪಲ್ ಚೆಕ್ ಮಾಡೋಕ್ಕೋಸ್ಕರ, ಕಲರ್ ಚೆಕ್ ಮಾಡೋಕ್ಕೋಸ್ಕರ ಮಾಡಿದ್ದೀನಿ. ನೋಡಿ ನಮ್ಮ ಐರಾವತ ಇಲ್ಲೇ ಇದೆ. ಫುಲ್ಲು ಪಾಚಿ ಕಟ್ಟಿತ್ತು. ಅಲ್ಲೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಅಂಚಲ್ಲಿ ಮತ್ತು ಇದರಲ್ಲೆಲ್ಲವ ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಮತ್ತು ಸ್ವಲ್ಪ ಮೆಟ್ಲೆಲ್ಲ ಉಜ್ಜಬೇಕು. ಇವತ್ತು ಸ್ವಲ್ಪ ಮೆಟ್ಲೆಲ್ಲ ಉಜ್ಜಿ ಕೆಲಸ ಮಾಡಿಸ್ಕೊಡ್ಬೇಕು. ನೀಟಾಗಿ ಕೆಲಸ ಆಗುತ್ತೆ. ಈ ರೈಲಿಂಗ್ಸ್ ಎಲ್ಲ ಉಜ್ಜಿಸಿದ್ದೀನಿ. ಇದಕ್ಕೀಗ ಎಲ್ಲ ಸೈಡ್ ಹೊಡೆದ್ಬಿಟ್ಟು ಬ್ಲ್ಯಾಕ್ ಹೊಡಿಬೇಕು. ಇನ್ನು ಸ್ವಲ್ಪ ಇಲ್ಲೊಂಚೂರು ಉಜ್ಜೋದಿದೆ ಮತ್ತು ಕ್ರ್ಯಾಕ್ ಪೇಸ್ಟ್ ಹಾಕೋದಿದೆ. ಹಾಕ್ಬಿಟ್ಟು ಮಾಡಿಕೊಡ್ತೀನಿ ಕೆಲಸನ. ಮತ್ತು ಅಲ್ಲೊಂದು ಸ್ವಲ್ಪ ಕ್ರ್ಯಾಕ್ ಪೇಸ್ಟ್ ಹಾಕೋದಿದೆ, ಸ್ವಲ್ಪ ಹಾಕಿದ್ದಾರೆ ಅಲ್ಲಿ. ಇನ್ನು ಈ ಪೀಸ್ ಇಲ್ಲಿಂದ ಅಲ್ಲಿವರೆಗೂ ಆ ಪೀಸ್ ಫುಲ್ ಕ್ರ್ಯಾಕ್ ಪೇಸ್ಟ್ ಹಾಕಬೇಕು. ನೋಡಿ ಆ ಪೀಸ್ ಎಲ್ಲ ಫುಲ್ಲು ಉಜ್ಜಿಬಿಟ್ಟು ಕ್ರ್ಯಾಕ್ ಪೇಸ್ಟ್ ಹಾಕಿದ್ದಾರೆ. ಇದೊಂದು ಸ್ವಲ್ಪ ಕ್ರ್ಯಾಕ್ ಪೇಸ್ಟ್ ಹಾಕಿ ಉಜ್ಜಿದ್ದಾರೆ, ಕ್ರ್ಯಾಕ್ ಪೇಸ್ಟ್ ಹಾಕಿಲ್ಲ. ಮತ್ತು ಅಲ್ಲೊಂದು ದೊಡ್ಡ ಕ್ರ್ಯಾಕ್ ಆಗಿಬಿಟ್ಟಿದೆ. ಫುಲ್ಲು ದೊಡ್ಡ ಕ್ರ್ಯಾಕು. ಇದಕ್ಕೆ ಕ್ರ್ಯಾಕ್ ಪೇಸ್ಟ್ ಹಾಕಿ ನೀಟಾಗಿ ತುಂಬಿ ಕೆಲಸ ಮಾಡಿಕೊಡ್ಬೇಕು. ಒಳಗಡೆ ತೋರಿಸ್ತೀನಿ. ಒಳಗಡೆ ಹೆಂಗಾಗಿದೆ ಅಂದರೆ
ಇವರು ಸೀಟ್ ಯಾಕೆ ಹಾಕ್ಸಿದ್ದಾರೆ ಗೊತ್ತಾ, ಫುಲ್ಲು ಲೀಕೇಜ್ ಆಗ್ತಿತ್ತು ಮನೆ. ನೋಡಿ 7 ವರ್ಷಕ್ಕೆಲ್ಲ ಮನೆಗಳು ಲೀಕೇಜ್ ಬಂದುಬಿಟ್ರೆ ಓನರ್ಗಳಿಗೆ ಎಷ್ಟು ರಿಸ್ಕ್ ಆಗುತ್ತೆ ಅಂದರೆ, ನೋಡಿ ಇಂಥ ಮನೆ 7 ವರ್ಷಕ್ಕೆ ಲೀಕೇಜ್ ಬಂದಿದೆ, ಇಷ್ಟು ಕ್ರ್ಯಾಕ್ ಬಂದಿದೆ. ಇದು ಗಾರೆ ಕೆಲಸದವ್ರ ತಪ್ಪೋ ಇಲ್ಲ ಗಾರೆ ಸಿಮೆಂಟಿನ ತಪ್ಪೋ ಮಣ್ಣಿನ ತಪ್ಪೋ ಒಂದೂ ಗೊತ್ತಾಗ್ತಿಲ್ಲ. ಯಾರ್ದು ಅಂತ ತಪ್ಪು ಅಂತ ಹೇಳೋಕ್ಕಾಗತ್ತೆ? ಯಾರ್ದು ಹೇಳೋಕ್ಕಾಗಲ್ಲ. ಇವರು ಸೀಟ್ ಅದಕ್ಕೋಸ್ಕರನೇ 3.5 ಲಕ್ಷ ಖರ್ಚು ಮಾಡಿಬಿಟ್ಟು ಸೀಟ್ ಹಾಕ್ಸಿದ್ದಾರೆ. ಎಷ್ಟು ಹೇಳಿ, 3.5 ಲಕ್ಷ ಖರ್ಚು ಮಾಡಿ ಸೀಟ್ ಹಾಕ್ಸಿದ್ದಾರೆ. ಫುಲ್ಲು ಲೀಕೇಜು. ಒಳಗಡೆ ತೋರಿಸ್ತೀನಿ ಹೆಂಗಾಗಿದೆ ಅಂದರೆ, ಫುಲ್ಲು ಸೀಪೇಜ್ ಆಗಿ ಪೈಂಟು ಲಪ್ಪ ಎಲ್ಲ ಕಿತ್ಕೊಬಂದಿದೆ. ತೋರಿಸ್ತೀನಿ ಹೆಂಗಾಗಿದೆ ಅಂತ, ಬನ್ನಿ. ವಾಚ್ ಇಟ್ ಇನ್ಸೈಡ್ ನೋಡಿ, ವಾಚ್ ಇಟ್ ಇನ್ಸೈಡ್ ನೋಡೋಣ. ನೋಡಿ ಇದೆ ಫ್ರಂಟ್ ಪ್ಯಾಸೇಜ್ ತೋರಿಸ್ತೀನಿ ನೋಡಿ. ಇನ್ನೂ ಟಿ ವಿ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ. ಅದೆಲ್ಲ ಫುಲ್ಲು ಲೀಕೇಜು. ಅದೀಗ ಉಜ್ಜಿಬಿಟ್ಟು ಅಲ್ಲಿ ಕೆರ್ದು ಲಪ್ಪ ಹಾಕ್ಬಿಟ್ಟಿದ್ದೀನಿ ನೋಡಿ. ಅಲ್ಲಿ ಲಪ್ಪ ಹಾಕಿದ್ದೀನಿ ಫುಲ್ಲು. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ಕಿತ್ತೋಗಿರೋದ್ಲೆಲ್ಲ ಲಪ್ಪ ಹಾಕಿ ನೀಟಾಗಿ ಉಜ್ಜಿ ಪ್ರೇಮರ್ ಹೊಡೆದಿದ್ದಾರೆ. ಇನ್ನು ಸೀಲಿಂಗಲ್ಲೂ ಅಷ್ಟೇ, ಅಲ್ಲೂ ಹಂಗೆ ಆಗಿತ್ತು, ಅದು ಕಿತ್ತು ಮಾಡಿದ್ದಾರೆ. ಅದೆಲ್ಲ ಕ್ರ್ಯಾಕು ಫುಲ್ಲು ಮಾಡಿ ಕೆಲಸ ರಿಮೂವ್ ಮಾಡಿ, ಕ್ರ್ಯಾಕು ಇರೋದನ್ನೆಲ್ಲ ರಿಮೂವ್ ಮಾಡಿ ಕಿತ್ತಾಕಿ ಲಪ್ಪವ ಅದ್ರ ಮೇಲೆ ಲಪ್ಪ ಹಾಕಿ ಉಜ್ಜಿ ಈಗ ಪ್ರೇಮರ್ ಹೊಡೆದಿದ್ದಾರೆ. ಹುಡುಗರು ಅಷ್ಟು ಕೆಲಸ ಮಾಡಿದ್ದಾರೆ. ಫುಲ್ಲು ಲೀಕೇಜ್ ಮನೆ ರೂಮಲ್ಲಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ರೂಮ್ ಫುಲ್ಲು ನೋಡಿ ಹೆಂಗಾಗಿದೆ. ರೂಮು ಫುಲ್ ತನ್ನತ್ತಿ ನೀರು ಸೀಪೇಜ್ ತಗೊಂಡು ನೋಡಿ ಯಾವ ರೀತಿಯಾಗಿದೆ. ನೋಡಿ ಹೆಂಗಾಗಿದೆ. ಇದಕ್ಕೀಗ ಕೆರೆದ್ಬಿಟ್ಟು ಸ್ವಲ್ಪ ಲಪ್ಪ ಹಾಕಿ ಉಜ್ಜಿ ಪ್ರೇಮರ್ ಹೊಡಿಬೇಕು. ಈ ಕಡೆ ಎಲ್ಲ ನೋಡಿ ಮಾಡಿದ್ದೀವಿ. ಈ ಕಡೆ ಏನಾಗಿದೆ ಅಂದರೆ, ಹಳಬ ಕೆಲಸ ಮಾಡೋನು ಸರಿಯಾಗಿ ಕೆಲಸ ಮಾಡಿಲ್ಲ. ಫಸ್ಟ್ ಯಾರೋ ಪೈಂಟ್ ಕೆಲಸ ಮಾಡಿದನು ಅಷ್ಟು ಸರಿಯಾಗಿ ಮಾಡಿಕೊಟ್ಟು ಹೋಗಿಲ್ಲ. ಲಪ್ಪ ಹಾಕಿ ನೀಟಾಗಿ ಉಜ್ಜಿಲ್ಲ ನೋಡಿ. ಎಲ್ಲ ಹಂಗೆ ಇದೆ. ಹಳೆ ಲಪ್ಪ ಇದೆಲ್ಲ. ಫಸ್ಟ್ ಯಾರೋ ಕೆಲಸ ಮಾಡೋದಾದ್ರೆ ಈ ಥರ ಕೆಲಸ ಮಾಡಿದ್ದಾರೆ, ನೀಟಾಗಿ ಉಜ್ಜದಲ್ಲೇ. ಪಾಪ 2 ಕೋಟ್ 3 ಕೋಟ್ ಪಟ್ಟಿ ಹಾಕ್ಸಿರ್ತಾರೆ. ನೀಟಾಗಿ ಕೆಲಸ ಮಾಡಿಕೊಟ್ಟು ಹೋಗೋಕ್ಕೂ ಕಷ್ಟ ಹುಡುಗರಿಗೆ, ಯಾಕೆಂದ್ರೆ ದುಡ್ಡು ಉಳಿದೆ ಅಂತ. ಇದು ರೂಮು, ಫಸ್ಟ್ನೇ ರೂಮು. ಇದು ಪ್ಯಾಸೇಜು. ಈಗ ಹಾಲಿಗೆ ಎಂಟ್ರಿ ಆಗೋಣ. ಅವ್ರ ಮಗಳು, ಮಂಜಣ್ಣನ ಮಗಳು ನೋಡಿ. ಅಲ್ಲೂ ಅಷ್ಟೇ ಫುಲ್ ಸೀಪೇಜ್ ಆಗಿತ್ತು ಈ ಜಾಗದಲ್ಲಿ ನೋಡಿ. ಆ ಜಾಗದಲ್ಲೂ ಫುಲ್ ಸೀಪೇಜ್ ಆಗಿತ್ತು. ಅದಕ್ಕೆ ಈಗ ಲಪ್ಪ ಹಾಕಿ ಉಜ್ಜಿ ಪ್ರೇಮರ್ ಹೊಡೆದಿದ್ದಾರೆ. ಫುಲ್ ಹೆಂಗಾಗಿತ್ತು ಅಂದರೆ, ಫುಲ್ಲು ಶೀತ ತಗೊಂಡು ಫುಲ್ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು. ಗೀಲಿಂಗ್ ಗೋಡೆ ಎಲ್ಲ ಫುಲ್ ಬ್ಲ್ಯಾಕ್ ಶೇಡಲ್ಲಿತ್ತು ನೋಡಿ. ಈ ಶೇಡಲ್ಲಿತ್ತು. ಇದನ್ನು ಈ ಮಟ್ಟಿಗೆ ತಂದು ಕೊಟ್ಟಿದ್ದೀವಿ. ಈ ಮಟ್ಟಿಗೆ ಹಂಗೋ ಹಿಂಗೋ ಮಾಡಿ ನೋಡಿ. ಅದು ಇನ್ನೂ ಬ್ಯಾಕ್ಗ್ರೌಂಡ್ ಹೋಗೇ ಇಲ್ಲ, ಒಳಗಡೆ ಬ್ಯಾಕ್ಗ್ರೌಂಡು ಹಂಗಂಗೆ ಕಪ್ಪು ಕಾಣ್ತದೆ. ಆದಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಕೆಲಸ. ಆ ರೂಮ್ ಆಗಿತ್ತಲ್ಲ ಸೇಮ್ ಹಂಗೆ ಆಗಿತ್ತು ನೋಡಿ. ಇಲ್ಲಾಗಿದೆ ನೋಡಿ. ಇದು ಕಿಚನ್ ರೂಮು ನೋಡಿ. ಕಿಚನ್ ರೂಮ್ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ. ಎಲ್ಲ ಈ ಥರ ಆಗಿತ್ತು ಪೂರ್ತಿ, ಇಡೀ ಮನೆಯೇ ನೋಡಿ. ಈ ಥರ ಪೂರ್ತಿ ಎಲ್ಲ ಹಿಂಗೆ ಆಗಿತ್ತು ಮನೆ ನೋಡಿ. ಹೆಂಗೆ ಕಾಣಿಸ್ತಿದೆ. ಯಪ್ಪ ಇದಕ್ಕೀಗ ಸ್ವಲ್ಪ ರಬ್ ಮಾಡಿಬಿಟ್ಟು
ಪ್ರೇಮರ್ ಹೊಡೋದು, 1 ಕೋಟ್ ಪ್ರೇಮರ್ ಹೊಡೆದು 2 ಕೋಟ್ ಕಲರ್ ಹೊಡಿಬೇಕು. ಈ ಥರ ಆಗಿರೋ ಕೆಲಸನೆಲ್ಲ ನಾವು ಹೆಂಗೆ ಮಾಡ್ಕೊಡ್ತೀವಿ ಗೊತ್ತಾ, ಸೂಪರಾಗಿ ಮಾಡ್ಕೊಡ್ತೀವಿ ಕೆಲಸ. ಯಾರು ಕೆಲಸ ಹೇಳೋರಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರಿಗೆ, ಕೆಲಸ ಮಾಡಿಕೊಡ್ತೀನಿ. ಸೂಪರಾಗಿ ಹೊಸ ಬಿಲ್ಡಿಂಗ್ ಆಗಲಿ ಹಳೆ ಬಿಲ್ಡಿಂಗ್ ಆಗಲಿ ಯಾವ ಥರ ಕೆಲಸ ಇದ್ರೂ ಮಾಡಿಕೊಡ್ತೀವಿ. ನೋಡಿ ಆ ಥರ ಆಗಿರೋದೆಲ್ಲ ನಾವು ಈಗ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಆಗಿರೋದು ಒಂದು ಚೂರು ನೀವು ನೆಕ್ಸ್ಟ್ ನೋಡೋಕ್ಕಾಗಲ್ಲ, ಆ ಥರ ಕೆಲಸ ಮಾಡಿಕೊಟ್ಟಿರ್ತೀನಿ. ಅದಕ್ಕೆ ಕಿಚನ್ ಆಯಿತು. ಇದೊಂದು ಯುಟಿಲಿಟಿ ಥರ ಹಿಂದೆ ಹೋಗೋದಕ್ಕೆ ಅಲ್ಲೊಂದು ಕಿಚನ್ ರೂಮ್, ಈ ಕಡೆ ಒಂದು ಕಿಚನ್ ರೂಮ್ ಇದೆ. ನೋಡಿ ಎಲ್ಲ ಈ ಥರ ಆಗಿತ್ತು. ನೋಡಿ ಇಲ್ಲಿ ಹೆಂಗಾಗಿದೆ, ಫುಲ್ ಅಲ್ಲೆಲ್ಲ ಲಪ್ಪ ಹಾಕಿ ಉಜ್ಜಿ ಪ್ರೇಮರ್ ಹೊಡ್ಕೊಟ್ಟಿದ್ದಾರೆ. ನೋಡಿ ಆಫೀಸ್ ಅಂತ ಫುಲ್ ಕಿತ್ತೋಗಿತ್ತು, ಅದಕ್ಕೂ ಈಗ ಲಪ್ಪ ಹಾಕಿ ಉಜ್ಜಿ ಪ್ರೇಮರ್ ಹೊಡ್ಕೊಟ್ಟಿದ್ದಾರೆ. ನೋಡಿ ಇದು 2ನೇ ರೂಮು. ಇದು ಮೋಸ್ಟ್ಲಿ ಮಗಳ ರೂಮ್ ಇರಬೇಕು. ನೋಡಿ ಅಲ್ಲಿ ಹೆಂಗಾಗಿದೆ, ಫುಲ್ಲು ಸೀಪೇಜ್ 7 ವರ್ಷಕ್ಕೇ ಸೀಪೇಜ್ ತಗೊಂಡು ಮನೆ ಫುಲ್ಲು ಕ್ರ್ಯಾಕ್ ಬಂದು ತನ್ನತ್ತಿ ಈ ಥರ ಹಾಕ್ಬಿಟ್ರೆ ಯಾವ ಓನರಿಗಾದರೂ ಬೇಜಾರು ಆಗ್ದಲೇ ಇರುತ್ತಾ. ಆಂಟಿ ಓನರು, ಮನೆ ಓನರು. ಆಂಟಿ ನಿಮ್ಮ ಹೆಸರು? ಮಂಜುಳಾ ಅಂತನ. ನೋಡಿ ಇದೇ ಥರನೇ ನೋಡಿ ಹೆಂಗಾಗಿದೆ. ಇಲ್ಲಿ ಏನಾರು ಹೊಗೆ ಹಾಕ್ತಾಯಿದ್ರಾ? ಅಲ್ಲಿ ಈಗ ಇದಾಗ್ತಲ್ಲ, ಈಗ ಈ ಅಡುಗೆ ರೂಮೇ ಬೇಡವಾ? ಏನು ಮಾಡ್ತೀರಾ? ಇದು ಫುಲ್ ತೆಗಿಸ್ತೀರಾ? ಯಾವಾಗ? 4-5 ವರ್ಷ ಬಿಟ್ಟು ತೆಗೆಸ್ತೀರಾ? ತೆಗೆಸ್ಬಿಟ್ಟು ಇಲ್ಲಿ ಅಡುಗೆ ಮಾಡಬೇಡಿ. ಇದು ಕುಬೇರದ ಮೂಲೆ. ನೀವು ಲೆಕ್ಕದಲ್ಲಿ ಇದು ಪ್ಯಾಸೇಜ್ ಬಿಟ್ಕೊಂಡಿದ್ದೀರಣ್ಣ, ಅಲ್ಲಿ ಮಾಡಬೇಕಾಯ್ತು. ಯಾವುದೋ ಅಡುಗೆ ಮನೆ ಇಲ್ಲಿ ಮಾಡ್ಕೊಂಡಿದ್ದೀರ ಅಷ್ಟೆ. ಅದು ಇದು ಉತ್ತರ ದಿಕ್ಕು ತಾನೆ? ಹಾಂ ಮತ್ತು ಇನ್ನು ನೀವು ಕುಬೇರನ ಮೂಲೆಗೆ ಇದು ತಗೊಬಂದಿಟ್ಟಿದ್ದೀರ, ಎಂಥದ್ದು ಅಡುಗೆ ಮನೆಯ. ನೋಡಿ ಎಲ್ಲ ಹಿಂಗೆ ಆಗಿರೋದನ್ನ ಈಗ ಇವತ್ತು ಇದನ್ನೊಂಚೂರು ರಬ್ ಮಾಡಿ ಉಜ್ಜಿ ಇದಕ್ಕೆ ಪ್ರೇಮರ್ ಹೊಡಿಬೇಕು ಅಂದ್ಕೊಟ್ಟು. ನೋಡಿ ಹೆಂಗಾಗಿದೆ. ಇದೆಲ್ಲ ಬಾತ್ರೂಮು, ಬಚ್ಚಲ ಮನೆ. ಏನಾರು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಏನಾಗಿತ್ತು ಎಂತು ಅಂತ ಹೇಳ್ತೀರಾ ಒಂಚೂರು? ಹೇಳಿ, ಏನಾಗಿತ್ತು ಮನೆ? ಬನ್ನಿ ಇಲ್ಲಿಗೆ ಬನ್ನಿ ಹೇಳಿ. ಬೆಳಕಿಗೆ ಇಲ್ಲಾಂದ್ರೆ ಅಲ್ಲಿ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಸಾಕು. ಹೇಳಿ ಏನಾಗಿತ್ತು ಬಿಲ್ಡಿಂಗು? ಹಾಂ ಹೇಳಿ, ನಿಮ್ಮ ಫೀಲಿಂಗ್ ಹೆಂಗಿತ್ತು ಹಳೆ ಮನೆಗೆ? ಹಳೆ ಮನೆ ಇದ್ದಾಗ ಸೀಟ್ ಹಾಕ್ಸೋದ್ಮೇಲೆ ಯಾವ ಥರ ಆಯಿತು? ಈ ಸೀಟ್ ಹಾಕೋದ್ಮೇಲೆ ಪರವಾಗಿಲ್ವಾ? ಈಗೆಲ್ಲ ಹೆಂಗಿತ್ತು ಒಳಗಡೆ ಎಲ್ಲ? ಒಳಗೆಲ್ಲ ತುಂಬ ಇದಾಗಿತ್ತು. ಲಪ್ಪೆ ಎಲ್ಲ ಕಿತ್ತೋಗಿತ್ತಾ? ಆಮೇಲೆ ಅದನ್ನು ರಬ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗಿ ಮಾಡಿದ್ದಾರೆ. ಪೇಂಟಿಂಗ್ ಎಲ್ಲ ಚೆನ್ನಾಗಿ ಬಂತ? ಈಗ ಅಲ್ಲಿ ಹೊರಗಡೆ ಫೀಲಿಂಗ್ ಹೆಂಗಾಯಿತು? ಚೆನ್ನಾಗಿದೆಯಾ ಕಲರು? ಓಕೆ, ಥ್ಯಾಂಕ್ ಯು. ಇದನ್ನೇ ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಕಲರ್ ಆದಮೇಲೆ ಇನ್ನೊಂದ್ಸಲ ರಿವ್ಯೂ ಕೊಡಿ, ಆಯಿತಾ? ನೀವೇನಾದ್ರು ಕೊಡೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ನೋಡಿ, ಮನೆ ಹಿಂದ್ಗಡೆ, ಮನೆ ಮುಂದೆನೇ ಹಿಂದ್ಗಡೆ ತೋಟ ಗೀಟ ಎಲ್ಲ ಇದೆ, ಗ್ರೀನರಿ ಎಲ್ಲ ಚೆನ್ನಾಗಿದೆ.
ಬನ್ನಿ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಜಾಯ್ನ್ ಆಗೋಣ. ದೇವ್ರ ಮನೆ. ನೋಡಿ, ಆಗಿನ ಕಾಲದಲ್ಲೇ ಸಖತ್ ಡಿಸೈನ್ಗಳು ಕೊಡಿಸಿ ಮಾಡಿಸಿದ್ದಾರೆ. ಬಟ್ ಅದು ಕೆಲಸ ಮಾಡೋದ ಮೇಲೆ ಡಿಪೆಂಡ್ ಆಯಿತೋ ಇಲ್ಲ ಮರಳಿಂದ ಅಥವಾ ಸಿಮೆಂಟಿಂದ ಏನಾರು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. ಮತ್ತು ತುಂಬಾ ಮನೆ ಫುಲ್ಲು ವರ್ಸ್ಟ್ ಆಗಿಬಿಟ್ಟಿತ್ತು. ವರ್ಸ್ಟ್ ಬಿಲ್ಡಿಂಗ್ ಆಗೋಗಿದೆ. ಇದನ್ನು ಈಗ ನಾವು ಫುಲ್ಲು 90% ತಗೊಬರ್ಬೇಕು ಅಂತ ಒಪ್ಕೊಂಡು ಕೆಲಸ ಮಾಡಿಕೊಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಬಂದಿರುತ್ತೆ ಬಿಲ್ಡಿಂಗು. ಕಾದು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾಯಿದ್ದೀರಾ, ಸ್ಕಿಪ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬೆಲ್ಲೈಕನ್ನು ಹೊಡೀರಿ. ಟಾಟಾ ಬಾಯ್ ಬಾಯ್. SRP ಪೇಂಟರನ್ನು ಸಪೋರ್ಟ್ ಮಾಡೋದು ಮರಿಬೇಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಂಕಲ್ ಆ್ಯಂಡ್ ಆಂಟಿ, ಬಾಯ್ ಬಾಯ್. ಸಿ ಯು. ಟಾಟಾ. ನೋಡಿ, ದೊಡ್ಡ ಬಿಲ್ಡಿಂಗೆ, ಏನು ಚಿಕ್ಕ ಬಿಲ್ಡಿಂಗ್ ಏನಲ್ಲ, ದೊಡ್ಡ ಬಿಲ್ಡಿಂಗೇನೆ.